ಮುಂದೆ ಬೆಳೆದು ಸ್ವಾಮಿ ತುರಿಯಾನಂದರಾದರು. ಇವರು ಉತ್ತರ ಕಲ್ಕತ್ತಾದಲ್ಲಿ 1863 ಜನವರಿ 3ರಂದು ಹುಟ್ಟಿದರು. ಹರಿನಾಥನ ತಂದೆಯ ಹೆಸರು ಚಂದ್ರನಾಥ್ ಚಟ್ಟೋಪಾಧ್ಯಾಯ. ಕೋಲ್ಕತ್ತಾದ ಬ್ರಿಟಿಷ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಸಾಂಪ್ರದಾಯಿಕವಾಗಿ ಇವರು ಸಂಪ್ರದಾಯವಾಗಿ ಬ್ರಾಹ್ಮಣ ಕುಟುಂಬದವರು. ಇವರು 6 ಮಕ್ಕಳಲ್ಲಿ ಹರಿನಾಥನೇ ಕೊನೆಯ ಮಗನಾಗಿದ್ದ. ಅವನ ತಾಯಿ ಹೆಸರು ಪ್ರಸನ್ನಮಯಿ. ಮಗನನ್ನು ಒಂದು ಹುಚ್ಚು ನರಿ ಕಚ್ಚಲು ಹಿಂದಿಂದೆ ಓಡಿ ಬರುತ್ತೆ. ಬಂದಾಗ ಅವನನ್ನು ರಕ್ಷಿಸಲು ಹೋಗಿ ತಾಯಿ ತಾನೇ ಕಚ್ಚಿಸಿಕೊಂಡು ಸತ್ತು ಹೋಗ್ತಾಳೆ. ಆಮೇಲೆ ಸತ್ತು ಹೋದ ಮಗು ಸೋದರತೆಯ ಜೊತೆಯಲ್ಲಿ ಬೆಳೆಯುವಂತಾಯಿತು. ಇವರಿಗೆ 12ನೇ ವಯಸ್ಸಿದ್ದಾಗ ತಂದೆಯವರು ಸಹ ತೀರಿಕೊಂಡರು. ಚಿಕ್ಕಂದಿನಿಂದ ಹರಿಯು ಬ್ರಾಹ್ಮಣ ಸಾಂಪ್ರದಾಯಿಕ ಆದರ್ಶಗಳ ಕಡೆಗೆ, ತಪಸ್ಸಿನ ಕಡೆಗೆ ಆಕರ್ಷಿತನಾಗಿದ್ದನು. ಉಪನಯನವಾಗಿ ಗಾಯತ್ರಿ ಮಂತ್ರೋಪದೇಶವಾದ ಮೇಲೆ ದಿನಕ್ಕೆ 3 ಬಾರಿ ಸ್ನಾನ ಮಾಡುತ್ತಾ ನಿತ್ಯವೂ ತಪ್ಪದೆ ಜಪಧ್ಯಾನಗಳನ್ನು ಮಾಡುತ್ತಿದ್ದನು. ನೆಲದ ಮೇಲೆ ಮಲಗುವವನು ಸಾತ್ವಿಕ ಸಸ್ಯಾಹಾರವನ್ನು ಸೇವಿಸುತ್ತಿದ್ದನು. ಗರಡಿ ಮನೆಗೆ ಹೋಗುತ್ತಾ ಕುಸ್ತಿ ಪಟುವಾಗಿದ್ದನು. 100 ದಂಡ ಪ್ರಣಾಮಗಳನ್ನು ಮತ್ತು 500 ಸಲ ಕುಳಿತೇಳುವ ಸಾಧನೆಯನ್ನು ಮಾಡ್ತಾ ಇದ್ದ. ಮುಂದೆ ಅತ್ಯಂತ ಕಠಿಣ ತಪಸ್ಸನ್ನು ಮಾಡುವುದು ಚಿಕ್ಕಂದಿನಿಂದಲೇ ಹೀಗೆ ದೇಹವನ್ನು ದಂಡಿಸಬೇಕೆಂದು ತಿಳಿದುಕೊಂಡನು. ನಿಷ್ಠೆಯಿಂದ ಬ್ರಹ್ಮಚರ್ಯವನ್ನು ಆಚರಿಸುತ್ತಿದ್ದ. ಗೆಳೆಯರೆದುರಿಗೆ ಹೇಳುತ್ತಿದ್ದ ತಾನೆಂದಿಗೂ ಮದುವೆಯಾಗುವುದಿಲ್ಲವೆಂದು ಹೇಳುತ್ತಿದ್ದ. ಅನೇಕ ಸಂಗತಿಗಳಲ್ಲಿ ಸಾಂಪ್ರದಾಯಿಕ ಅವನಿಗೆ ಕೋಮ ಭಾವನೆ ಅಲ್ಪತನವೂ ಇರಲಿಲ್ಲ. ಕೋಮ ಭಾವನೆ ಜಾತಿ ಭೇದ ಇರಲಿಲ್ಲ. ಅವನಿಗೆ ಎಲ್ಲರೂ ಒಂದೇ ಅನ್ನೋದು ಅವನ ಮನೋಭಾವನೆ ಆಗಿತ್ತು. ಬೈಬಲ್ ತರಗತಿಗಳಿಗೆ ತಪ್ಪದೇ ಹಾಜರಾಗುತ್ತಿದ್ದನು. ಎಲ್ಲ ಬಗೆಯ ಧಾರ್ಮಿಕ ಗ್ರಂಥಗಳು ಇಷ್ಟವಾಗ್ತಿದ್ದವು. ಒಂದಂತಲ್ಲ, ಕುರಾನು, ಬೈಬಲು ಪ್ರತಿಯೊಂದನ್ನು ಓದ್ತಾ ಇದ್ದ. ಎಲ್ಲರ ಬಗ್ಗೆ ಸಮನ್ವಯವಾಗಿ ಆಚರಣೆ ಮಾಡ್ತಾ ಇದ್ದ. ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿ ಅವನಿಗೆ ಪ್ರಿಯವಾಗಿತ್ತು. ಅಷ್ಟೇ ಅಲ್ಲದೆ ಚಂಡೀಯ ಪುರಾಣ, ಭಗವದ್ಗೀತೆ, ವಿವೇಕ ಚೂಡಾಮಣಿ ಹಾಗೂ ತುಳಸಿದಾಸರ ಅನೇಕ ಪದ್ಯಗಳನ್ನು ಬಾಯ್ಪಾಠ ಮಾಡಿದ್ದನು. ದೇವರಿಗಾಗಿ ಅಳುತ್ತಿದ್ದನು. ಪೂಜೆ ಮಾಡ್ತಾ ದೇವರಿಗೋಸ್ಕರ ನನಗೆ ಕರುಣಿಸು, ನನಗೆ ನಿನ್ನ ಮೂರ್ತಿಯನ್ನು ತೋರಿಸು, ನೀನು ಹೇಗಿದೆಯಾ ನೋಡು ಅಂತ ಕೇಳ್ತಾ ಇದ್ದಾಗ ಅಳ್ತಾ ಇದ್ದ. ಅರಿಯದ ವರ್ಷಗಳಲ್ಲಿ ಹರಿನಾಥನು ತೀವ್ರ ವೈರಾಗ್ಯ ಭಾವ ತುಂಬಿಕೊಂಡಿತ್ತು. ಪ್ರಾಪಂಚಿಕ ಜೀವನದಲ್ಲಿ ಹೇಗಾದರೂ ತಪ್ಪಿಸಿಕೊಳ್ಳಬೇಕೆಂಬುದು ಅವನ ಹಂಬಲ ಆಗಿತ್ತು. ಆ ದಿನಗಳಲ್ಲಿ ಅವನಿಗೆ ಹೆಣ್ಣು ಕೊಡಲು ಕೆಲವರು ಬಂದರು. ಆದರೆ ಅವನ ಉಜ್ವಲವಾದ ತ್ಯಾಗದ ಮಾತುಗಳನ್ನು ಕೇಳುತ್ತಿದ್ದವರು ಮತ್ತೆ ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕಂದರೆ ಇವನೆಂದಿಗೂ ಮದುವೆ ಮಾಡ್ಕೊಳ್ಳಲ್ಲ ಅನ್ನೋದು ಗೊತ್ತಾಯಿತು ಅವನ ಭಾಷೆಯಿಂದ. ಅವನು ಮಾತಾಡೋ ರೀತಿ ಅದೆಲ್ಲ ನೋಡಿದ್ರೆ ಇವನು ಮದುವೆ ಆಗುವಂಥನಲ್ಲ ಅಂತಂದ್ಬಿಟ್ಟು ಹೆಣ್ಣು ಕೊಡೋಕ್ಕೆ ಬರಲಿಲ್ಲ. ಹರಿನಾಥನು ಶ್ರೀರಾಮಕೃಷ್ಣನನ್ನು ಮೊದಲು ಭೇಟಿ ಮಾಡಿದ್ದು ಕೋಲ್ಕತ್ತಾದ ಒಬ್ಬ ಭಕ್ತ ದೀನನಾಥ ಬಸುವಿನ ಮನೆಗೆ. ಮನಸ್ಸು ದೀನನಾಥ ಬಸು ಅಂತ ಅವನ ಮನೆಯಲ್ಲಿ. ಆಗ ಅವನಿಗೆ 13-14 ವರ್ಷ. ಶ್ರೀರಾಮಕೃಷ್ಣನನ್ನು ನೋಡಿದ ಅವರ ಮುಖಾರವಿಂದದಲ್ಲಿ ವಿವರಿಸಲಾಗದಂತಹ ಒಂದು ದಿವ್ಯ ಪ್ರತಿಭೆ ಕಾಣುತ್ತಿತ್ತು. ರಾಮಕೃಷ್ಣ ಮುಖದಲ್ಲಿ ಒಂದು ರೀತಿಯ ದಿವ್ಯ ಪ್ರತಿಭೆ ಅವನಿಗೆ ಕಾಣಿಸ್ತಿತ್ತು.